ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. UPSC 2025 ನೋಟಿಫಿಕೇಶನ್ಗೆ ಅಪ್ಲಿಕೇಶನ್ ಹಾಕುವುದರ ಕುರಿತು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲು ನಾವು ಪ್ರಯತ್ನ ಪಡ್ತೀವಿ. ಮೊದಲು ನೀವು UPSC ವೆಬ್ಸೈಟ್ಗೆ ಹೋದ ನಂತರ ಅಲ್ಲಿ OTR ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ಈ ಥರ ಬರುತ್ತೆ, ಆಲ್ರೆಡಿ ರಿಜಿಸ್ಟರ್ಡ್ ಆರ್ ನ್ಯೂ ರಿಜಿಸ್ಟ್ರೇಷನ್ ಅಂತ. ನ್ಯೂ ರಿಜಿಸ್ಟ್ರೇಷನ್ ಇತ್ತು ಅಂತ ಅಂದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡ್ಕೊಂಡು ನೋಡಿ. ನೀವು ಈಗಾಗಲೇ ರಿಜಿಸ್ಟರ್ ಆಗಿದ್ರೆ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮ OTR ID ಅನ್ನು ಹಾಕಿ ಮತ್ತೆ ನೀವು ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಆಗಬೇಕು. OTR ID ಏನಾದರೂ ಮರ್ತಿದ್ರಿ ಅಂತ ಅಂದರೆ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಇಂದನೂ ಕೂಡ ನೀವು ಲಾಗಿನ್ ಆಗಬಹುದು. ಓಕೆ, ಸೊ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕ್ತೀರಿ, ಲಾಗಿನ್ ಆಗ್ತೀರಿ. ಲಾಗಿನ್ ಆದಮೇಲೆ ನಿಮ್ಗೆ ಈ ಥರ ಒಂದು ಡ್ಯಾಶ್ ಬೋರ್ಡ್ ಕಾಣುತ್ತೆ. ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ನೀವು ಈಗಾಗಲೇ ತುಂಬಿರ್ತೀರಿ. ಅದಾದಮೇಲೆ ಅಡ್ರೆಸ್ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ. ಸೊ ಪರ್ಸನಲ್ ಇನ್ಫಾರ್ಮೇಷನ್ ತುಂಬಿದ ಮೇಲೆ ಈ ಥರ ತೋರಿಸುತ್ತೆ ನಿಮ್ಗೆ ಅದೊಂದು ಸಾರಿ. ಓಕೆ, ನಿಮ್ಮ ನೇಮ್ ಇರ್ಬೋದು, ನೇಮ್ ಏನಾದರೂ ಚೇಂಜ್ ಮಾಡಿದ್ರಾ, ನೋ ಅಂತ ಇದ್ರೆ ನೋ, ಎಸ್ ಅಂತ ಇದ್ರೆ ಎಸ್, ಫಾದರ್ ನೇಮು, ಆಮೇಲೆ ಮೈನಾರಿಟಿ ಸ್ಟೇಟಸ್ ಯಾವುದಾದ್ರು ಇದೆಯಾ ನಿಮ್ಮದು, ಮೊಬೈಲ್ ನಂಬರು, ಆಲ್ಟರ್ನೇಟಿವ್ ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತು, ಜೆಂಡರ್, ಮದರ್ ನೇಮು, ಇಮೇಲ್ ಅಡ್ರೆಸ್ಸು, ಆಲ್ಟರ್ನೇಟಿವ್ ಇಮೇಲ್ ಅಡ್ರೆಸ್ಸು, 10th ಕ್ಲಾಸ್ನ ನಿಮ್ಮ ಏನು ರೂಲ್ ನಂಬರ್ ಏನಿತ್ತು ಇದೆಲ್ಲವನ್ನು ಕೂಡ ಅದು ಕೇಳಿರುತ್ತೆ, ಅದನ್ನೆಲ್ಲ ತುಂಬಿರ್ತೀರಿ. ಆಮೇಲೆ ನೆಕ್ಸ್ಟ್ ನೀವು ಅಡ್ರೆಸ್ ಇನ್ಫಾರ್ಮೇಷನ್ಗೆ ಕೊಡಬೇಕಾಗತ್ತೆ. ಸೊ ಇಲ್ಲಿ ಅಡ್ರೆಸ್ ಇನ್ಫಾರ್ಮೇಷನಲ್ಲಿ ಬಂದಾಗ ಮುಂದೆ ನ್ಯಾಷನಾಲಿಟಿ ಕೇಳುತ್ತೆ, ನಿಮ್ಮದು ಸಿಟಿಜನ್ಶಿಪ್ ಯಾವ್ದು ಬರುತ್ತೆ ನಿಮ್ಮದು ಅಂತ. ನೀವು ಭಾರತೀಯರಾಗಿದ್ದರೆ ಭಾರತೀಯರಂತ ಕೊಡಿ. ಮದರ್ ಟಂಗ್ ಯಾವುದಿದೆ ನಿಮ್ಮದು, ಮಾತೃಭಾಷೆ ಯಾವುದು ಅನ್ನೋದು ಬರಿಬೇಕು. ಇಲ್ಲಿ ಕನ್ನಡನ, ಮರಾಠಿನ, ಹಿಂದಿನ ಯಾವುದಂತ ಹಾಕಿ. ಆಮೇಲೆ ಮ್ಯಾರಿಟಲ್ ಸ್ಟೇಟಸ್, ಮ್ಯಾರಿಡಾ ಅಥವಾ ಅನ್ಮ್ಯಾರಿಡ್ ಅಂತ ಬರೀರಿ. ಅದಾದಮೇಲೆ ಪ್ಲೇಸ್ ಆಫ್ ಬರ್ತ್, ನೀವು ಎಲ್ಲಿ ಹುಟ್ಟಿದ್ರೆ, ನೀವು ಉದಾಹರಣೆಗೆ ಕೆಲವೊಬ್ರು ಕರ್ನಾಟಕದವರು ಮಹಾರಾಷ್ಟ್ರದಲ್ಲಿ ಹುಟ್ಟಿರ್ತಾರೆ, ಆಂಧ್ರ ಪ್ರದೇಶದಲ್ಲಿ ಹುಟ್ಟಿರ್ತಾರೆ, ಎಲ್ಲಿ ಹುಟ್ಟಿದ್ದೀರಿ ನೋಡಿಕೊಂಡು ಸರಿಯಾಗಿ ಬರೀರಿ ಅದನ್ನ. ಆಮೇಲೆ ಕಮ್ಯುನಿಟಿ ಯಾವ್ದು ನಿಮ್ಮದು ಅದನ್ನು ಕೂಡ ಬರೀರಿ. ನೆಕ್ಸ್ಟ್ ವೆದರ್ ಯು ಆರ್ PWBD ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದೆ. ಓಕೆ, ಅಂದರೆ ವಿಶೇಷ ಚೇತನ ಏನಾದರೂ ಇದೀರಾ, ಎಸ್ ಅಂತ ಇದ್ರೆ ಎಸ್ ಅಂತ ಬರೀರಿ, ನೋ ಅಂತ ಬರೀರಿ. ಫೋಟೋ ಐಡೆಂಟಿ ಕಾರ್ಡ್ ಯಾವ್ದು ಹಾಕ್ತೀರಿ, ಆಧಾರ್ ಕಾರ್ಡ್ ಹಾಕ್ತೀರಾ ಅಥವಾ ವೋಟರ್ ID ಹಾಕ್ತೀರಾ, ಅದನ್ನ ನೀವು ಇಲ್ಲಿ ಬರಿಬೇಕಾಗತ್ತೆ. ಆಮೇಲೆ ಕಮ್ಯುನಿಟಿನಲ್ಲಿ ನಿಮ್ದು ಜನರಲ್, OBCನ ಅಥವಾ EWS ಅದೆಲ್ಲವನ್ನು ಕೂಡ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಬಹುದು. ಆಮೇಲೆ ಹ್ಯಾವ್ ಯು ಎವರ್ ಬೀನ್ ರೆಕಮೆಂಡೆಡ್ ಆಸ್ ಅ PH ಆರ್ PWBD ಕ್ಯಾಂಡಿಡೇಟ್ ಇನ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ UPSC ಇನ್ ದ ಪಾಸ್ಟ್. ಈ ಹಿಂದೆ ನೀವು ಯಾವತ್ತಾದ್ರೂ ಈ ಒಂದು ರಿಸರ್ವೇಷನ್ ಮುಖಾಂತರ ಸೆಲೆಕ್ಷನ್ ಆಗಿದ್ರೆ UPSCಗೆ ಯಾವುದಾದ್ರೂ ಬೇರೆ ಎಕ್ಸಾಮ್ಗಳಿಗೆ ಅಂತ ಕೇಳ್ತಾ ಇದೆ, UPSCನಲ್ಲೇ ಬೇರೆ ಎಕ್ಸಾಮ್ಗಳಿಗೆ. ಸೊ ಆ ಥರ ಇದ್ರೆ ಅದನ್ನ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಡು ಯು ವಾಂಟ್ ಟು ಮೇಕ್ ಅವೈಲೇಬಲ್ ಯುವರ್ ಪರ್ಸನಲ್ ಇನ್ಫಾರ್ಮೇಶನ್ ಫಾರ್ ಅಕ್ಸೆಸಿಂಗ್ ಜಾಬ್ ಅಪರ್ಚುನಿಟಿ ಇನ್ ಟರ್ಮ್ಸ್ ಆಫ್ DOPTs OM ನಂಬರ್ ಅಂತ ಕೇಳ್ತಾ ಇದೆ. ಅಂದ್ರೆ ನಿಮಗೆ ಬೇರೆ ಬೇರೆ ಹುದ್ದೆಗಳಿಗೆ ಏನಾದರೂ ಅವಕಾಶವನ್ನು ಕೊಡೋಣವಾ ನಾವು ಅಂದ್ರೆ ಏನಾಗುತ್ತೆ ಗೊತ್ತಾ, ನೀವು UPSC ಪಾಸ್ ಆಗದೇ ಇದ್ರೂ ಕೂಡ ನಿಮಗೆ ಇಂಟರ್ವ್ಯೂವರೆಗೂ ಹೋಗಿರ್ತೀರಿ, ನಿಮ್ಗೆ ಯಾವಾಗ ಹಲವಾರು ಅವಕಾಶನ ಕೊಡುತ್ತೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಆ್ಯಂಡ್ ಟ್ರೈನಿಂಗ್ ಅನ್ನುವಂಥದ್ದು, ಅಲ್ಲಿ ಕೊಡೋಣವಾ ಅಂತ ಕೇಳುತ್ತೆ. ಸೊ ಇದನ್ನು ಕೂಡ ಎಸ್ ಅಂತ ಹಾಕಿರಿ, ಏನು ಪ್ರಾಬ್ಲಮ್ ಆಗಲ್ಲ. ಇನ್ನು ಅಡ್ರೆಸ್ನಲ್ಲಿ ಚೆನ್ನಾಗಿ ಬರೀರಿ ಅಡ್ರೆಸ್ಸನ್ನು, ನಿಮ್ಮ ಮನೆ ನೇಮ್ ಆಗಿರ್ಬೋದು, ಮನೆ ನಂಬರ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ ನಿಮ್ಮೂರ್ದು, ಸಿಟಿ ಯಾವ್ದು ಬರುತ್ತೆ ಸಮೀಪ ಅದನ್ನ, ಸ್ಟೇಟ್ ರಾಜ್ಯ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ನ ಹಾಕಿ, ಪಿನ್ ಕೋಡ್ ಕಡ್ಡಾಯವಾಗಿ ಬರೀಬೇಕು. ಏರಿಯಾ ಕೋಡ್ ಒಂದೊಂದು ಕಡೆ ಇರುತ್ತೆ, ಒಂದೊಂದು ಕಡೆ ಇರಲ್ಲ, ನೋ ಪ್ರಾಬ್ಲಮ್. ಹಾಗೆಯೇ ಪೋಸ್ಟ್ ಆಫೀಸ್ ಫೋನ್ ನಂಬರ್ ಇದ್ರೆ ಬರೀರಿ, ಇಲ್ಲ ಅಂದ್ರೆ ಇಲ್ಲದ್ರೆ ಕೂಡ ನಡೆಯುತ್ತೆ, ಅಥವಾ ನಿಮ್ಮದೇ ಫೋನ್ ನಂಬರ್ ಬರೆದ್ರು ಕೂಡ ನಡೆಯುತ್ತೆ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದ್ರು, ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂದ್ರೆ ಕೆಲವೊಬ್ರು ಪರ್ಮನೆಂಟ್ ಅಡ್ರೆಸ್ ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ, ಈಗ ಸದ್ಯಕ್ಕಿರೋರು ಬೇರೆ ಕಡೆ ಇರ್ತಾರೆ. ಸೊ ಆ ಥರ ನೋಡ್ಕೊಂಡು ಹಾಕಿ, ನಿಮ್ಗೆ ಎಲ್ಲಿ ಸಾಮಾನ್ಯ ಎರಡು ಕೂಡ ಸೇಮ್ ಇದ್ರೆ ಈ ಥರ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಎರಡು ಕೂಡ ಸೇಮ್ ಇದೆ ಅಂತ ಬರೀರಿ, ನಡೆಯುತ್ತೆ, ನೋ ಪ್ರಾಬ್ಲಮ್. ನಿಮಗೆ ನಿಮ್ಮ ಆಯ್ಕೆ ಅದು. ನೆಕ್ಸ್ಟ್ ಫೋಟೋಗ್ರಾಫ್ ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋಗ್ರಾಫ್ನ ತುಂಬಾ ಸಿಸ್ಟಮೆಟಿಕ್ ಅಪ್ಲೋಡ್ ಮಾಡಬೇಕು. ಡೈಮೆನ್ಷನ್ ಇಲ್ಲಿ 1550 550 ಪಿಕ್ಸೆಲ್ ಇರಬೇಕು ಮ್ಯಾಕ್ಸಿಮಮ್. ಓಕೆ, ಹೈಟ್ ಅನ್ನು ನೋಡಿದಾಗ, ವಿಡ್ತ್ ಮತ್ತು ಹೈಟ್ ನೋಡಿದಾಗ ಇನ್ನು ಮಿನಿಮಮ್ ಇಷ್ಟು ಇರಬೇಕು. ಓಕೆ, ಮ್ಯಾಕ್ಸಿಮಮ್ 100ವರೆಗೂ ಹೋಗ್ಬೋದು, 100 ಪಿಕ್ಸೆಲ್ವರೆಗೂ. ಇದನ್ನು ನೀವು ಯೂಟ್ಯೂಬ್ನಲ್ಲಿ ನೋಡ್ಕೊಳ್ಳಿ ಯಾವ ಥರ ಈ ಥರ ಸೆಟ್ ಮಾಡಬೇಕು ಅಂತ. ನೀವು ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗಿ ಹಾಕ್ತಾ ಇದ್ರೆ ಅವರೇ ಸೆಟ್ ಮಾಡಿ ಹಾಕ್ತಾರೆ ನಿಮಗೆ. 20 KB ಜಾಸ್ತಿ ಇರಬೇಕು, 300 KB ಕಡಿಮೆ ಇರಬೇಕು. ಫೋಟೋಗ್ರಾಫ್ ಈ ಥರ ಇರಬೇಕು. ನಾನು ಮಾಡೆಲ್ ನಂದೇ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಸೊ ಬ್ಯಾಕ್ಗ್ರೌಂಡ್ ವೈಟೇ ಇರಲಿ, ಬ್ಯಾಕ್ಗ್ರೌಂಡ್ ಬೇರೆ ಕಲರ್ ಯಾವುದು ಯೂಸ್ ಮಾಡ್ಕೊಳ್ಬೇಡಿ. ಫೋಟೋ ಮೇಲೆ ಈ ಥರ ನೇಮ್ ಇರಲಿ ನಿಮ್ಮದು, ಕೆಳಗಡೆ ಡೇಟ್ ಬರೀರಿ. ಡೇಟ್ ಯಾವ್ದು ಬರೀಬೇಕು ಸರ್, ನೀವು ಅಪ್ಲಿಕೇಶನ್ ಯಾವತ್ತು ತುಂಬೋರಿದ್ದೀರಿ ನೋಡಿ ಅದಕ್ಕಿಂತ 10 ದಿನ ಹಿಂದೆ ಇರಬೇಕಷ್ಟೇ. ಉದಾಹರಣೆ 27ನೇ ತಾರೀಕು ತುಂಬೋರಿದ್ದೀರಿ ಅಂದರೆ ಅಪ್ಲಿಕೇಶನ್ನು 17ನೇ ತಾರೀಕು ಜನವರಿ ಇದರಿಂದ ನಡೆಯುತ್ತೆ. ಸೊ ಏನು ಮಾಡಿ, ನೀವು ನಾಳೆ ಅಪ್ಲಿಕೇಶನ್ ಹಾಕೋರಿದ್ದೀರಿ ಅಂದರೆ ಇವತ್ತು ಡೇಟ್ ಹಾಕೊಂಡ್ಬಿಡಿ ಅದಕ್ಕೆ. ಓಕೆ, ಡೇಟ್ ಯಾವ್ದು ಹಾಕಿರ್ತೀರಿ ನೋಡಿ ಅವತ್ತು ಅಥವಾ ಅದರ ಮಾರನೇ ದಿನ ನೀವು ಏನು ಮಾಡಿ ಅಪ್ಲಿಕೇಶನ್ ಹಾಕಿ. ಉದಾಹರಣೆಗೆ 28 ತಾರೀಕು ಅಂತ ಡೇಟ್ ಹಾಕೊಂಡು 27ನೇ ತಾರೀಕು ಹೋಗಿ ಅಪ್ಲಿಕೇಶನ್ ತುಂಬಬೇಡಿ, ಮತ್ತೆ ಆ ಥರ ತಪ್ಪು ಮಾಡಬೇಡಿ. ಓಕೆ,
ಸೊ ಫೋಟೋ ಅಪ್ಲೋಡ್ ಆದ ನಂತರ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಸಿಗ್ನೇಚರ್ ಕೂಡ ಅದರದೇ ಆದಂಥ ರೂಲ್ಸ್ಗಳಿದೆ. ಅದನ್ನ ಇಲ್ಲಿ ನೋಡಿಕೊಂಡು ನೀವು ಕಂಪ್ಯೂಟರ್ ಸೆಂಟರ್ನವ್ರಿಗೆ ಗೊತ್ತಿರುತ್ತೆ, ಅದನ್ನು ನೋಡಿಕೊಂಡು ತುಂಬಿ. ಆಮೇಲೆ ಸಿಗ್ನೇಚರ್ನ ಮಾಡುವಾಗ ಬಿಳಿ ಹಾಳೆ ಮೇಲೆ ಬ್ಲ್ಯಾಕ್ ಪೆನ್ನಿಂದ ಸಹಿ ಮಾಡಿ, ವೆರಿ ಇಂಪಾರ್ಟೆಂಟ್. ಸೊ ಬ್ಲ್ಯಾಕ್ ಪೆನ್ ಇದ್ರೆ ಚೆನ್ನಾಗಿ ಕಾಣುತ್ತೆ, ಅದು ಎದ್ದು ಕಾಣುತ್ತೆ, ಅಕ್ಷರ ಕ್ಲಿಯರ್ ಆಗಿ ಕಾಣ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ 10th ಮತ್ತು ಇಕ್ವಿವೆಲೆಂಟ್ ಮಾಹಿತಿಯನ್ನು ಕೇಳ್ತಾ ಇದೆ SSLC ಇದು. ಸೊ ಇಲ್ಲಿ ಕ್ಲಾಸ್ ಮತ್ತು ಡಿವಿಷನ್ ಮತ್ತು ಗ್ರೇಡ್ ಅಂತ ಅಂದ್ರೆ ನೀವು SSLC ನಲ್ಲಿ ಡಿಸ್ಟಿಂಕ್ಷನ್ ಕ್ಲಾಸ್ ಆಗಿದ್ರ, ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್ ಅಂತ ಇರುತ್ತಲ್ಲ ಅದನ್ನ ಬರೀರಿ. ಇಲ್ಲಿ ಪರ್ಸೆಂಟೇಜ್ ಬರೀರಿ, ಪರ್ಸೆಂಟೇಜ್ ಇರೋರು, CGPA ಇರೋರು CGPA ಬರೀರಿ. ಇಯರ್ ಆಫ್ ಪಾಸಿಂಗ್, ಯಾವ ವರ್ಷ ಪಾಸ್ ಆಗಿದ್ರೆ ಯಾವ ಸಬ್ಜೆಕ್ಟ್ ಇತ್ತು ಅದನ್ನ ಬರೀರಿ. ಯಾವ ಸ್ಕೂಲ್ ನಿಮ್ದು, ತಾಲೂಕು, ಡಿಸ್ಟ್ರಿಕ್ಟ್ ಕೂಡ ಬರೀರಿ. ಮತ್ತು ಯೂನಿವರ್ಸಿಟಿ ಯಾವ ಅಂದ್ರೆ ಯೂನಿವರ್ಸಿಟಿ ಅಥವಾ ಬೋರ್ಡ್ ಯಾವ್ದು ನಿಮ್ದು, ಕರ್ನಾಟಕ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ ನೋಡಿ ಬೋರ್ಡ್ ಯಾವುದು ಅಂತ, ಅದನ್ನ ಸೇವ್ ಅಂತ ಕೊಡಿ. ನೆಕ್ಸ್ಟ್ 12th ಸೇಮ್, 12th ಕಂಪ್ಲೀಟ್ ಆಗಿರುತ್ತೆ ನಿಮ್ದು. ಈಗ ಇಲ್ಲೂ ಕೂಡ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಂತ ಬರೀರಿ. ಆಮೇಲೆ ಪರ್ಸೆಂಟೇಜ್ ಹಾಕಿ ಅದ್ರದ್ದು ಎಷ್ಟಾಗಿದೆ PUC ಇದು, CGPA ಸ್ಕೋರು ಔಟ್ ಆಫ್ ಎಷ್ಟಿದೆ ಅಂತ ಬರೀರಿ. ಇಯರ್ ಆಫ್ ಪಾಸಿಂಗ್, ಯಾವ ವರ್ಷ ಪಾಸ್ ಆಗಿದ್ರೆ ಯಾವ ಸಬ್ಜೆಕ್ಟ್ ಇತ್ತು ಅಂತ ಬರೀರಿ. ಸ್ಕೂಲ್ ಯಾವುದು ಅಥವಾ ಕಾಲೇಜ್ ಯಾವ್ದು ನಿಮ್ದು, ಇಲ್ಲೂ ಕೂಡ ಬೋರ್ಡ್ ಅನ್ನ ಬರೀರಿ. ನೆಕ್ಸ್ಟ್ ಗ್ರಾಜುಯೇಷನ್ಗೆ ಬರ್ತೀರಿ. ಗ್ರಾಜುಯೇಷನ್ ಅಲ್ಲಿ ಯಾವ್ದು ಗ್ರಾಜುಯೇಷನ್ ನಿಮ್ದು, ಉದಾಹರಣೆ ಡಿಗ್ರಿನಲ್ಲಿ ಯಾವ್ದು ಮಾಡ್ತಾ ಇದೀರಿ, ಉದಾಹರಣೆಗೆ ಎಂಜಿನಿಯರಿಂಗ್ ಅಂತ ಇದ್ರೆ BE ಅಂತ ಬರ್ದಿರ್ತೀರಿ. ಆ ತರ ಇಲ್ಲಿ ಯಾವ್ದ್ರಲ್ಲಿ ಪಾಸ್ ಆದ್ರೆ ನೀವು ಕೊಟ್ಟಿರ್ತಾರೆ ನೋಡಿ ಫೈನಲ್ ಸರ್ಟಿಫಿಕೇಟ್ ನಲ್ಲಿ, ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಅಥವಾ ಬರೀ ಡಿಸ್ಟಿಂಕ್ಷನ್ ಅಂತ, ಅಥವಾ ಸೆಕೆಂಡ್ ಕ್ಲಾಸ್. ಪರ್ಸೆಂಟೇಜ್ ಹಾಕಿ ಇಲ್ಲಿ ಟೋಟಲ್ ಪರ್ಸೆಂಟೇಜ್ ಫಸ್ಟ್ ಸೆಮ್ ನಿಂದ ಫೈನಲ್ ಸೆಮ್ ವರೆಗೂ ತೆಗೀರಿ. ಓಕೆ, ಫಸ್ಟ್ ಸೆಮ್ ನಿಂದ ಫೈನಲ್ ಸೆಮ್ ವರೆಗೂ ತೆಗೀರಿ. ಇನ್ನು ಕೆಲವೊಬ್ರು ನಿಮ್ದು ಇನ್ನೂ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬಂದಿರಲ್ಲ ಅಲ್ವಾ, ಸೊ ನೀವೇನ್ ಮಾಡಿ ಇನ್ನೂ ಕೂಡ ಪರ್ಸ್ಯೂಯಿಂಗ್ ಅಂತ ಹಾಕ್ಬೇಕಾಗತ್ತೆ ಅನ್ಸುತ್ತೆ. ಇನ್ನೂ ಕೂಡ ಡಿಗ್ರಿ ಮಾಡ್ತಾ ಇರ್ತೀರಿ ನೀವು. ಸೊ ಎಲ್ಲಿವರೆಗೂ ಸೆಮ್ ವರೆಗೂ ಆಗಿದೆ ಅದನ್ನ ನೀವು ಲೆಕ್ಕ ಮಾಡ್ಕೊಂಡು ಬರಿಬಹುದು. ಇಲ್ಲಿ ಇಯರ್ ಆಫ್ ಪಾಸಿಂಗ್ ಅಂತ ಕೇಳ್ತಾ ಇದೆ. ಸೊ ನೀವಿನ್ನೂ ಪಾಸ್ ಆಗಿರಲ್ಲ, ಸೊ ಹಾಗಾಗಿ ಇದನ್ನ ತುಂಬೋದು ಬರಲ್ಲ ನಿಮಗೆ, ಯಾರು ಇನ್ನೂ ಡಿಗ್ರಿ ಫೈನಲ್ ಇಯರ್ ಇರ್ತೀರಿ. ಸೊ ನಿಮ್ಮ ಕಾಲೇಜ್ ನೇಮ್ ಆಗಿರ್ಬೋದು, ಯೂನಿವರ್ಸಿಟಿ ಬರೀರಿ ಇಲ್ಲಿ ಯಾವ್ದಂತ. ಯೂನಿವರ್ಸಿಟಿ ಆಪ್ಷನ್ ಅವರೇ ಕೊಟ್ಟಿದ್ದಾರೆ, ಸೆಲೆಕ್ಟ್ ಮಾಡ್ಕೊಳ್ಳೋದು ಅದರಲ್ಲಿ ಇರೋದನ್ನ. ಓಕೆ, ನೆಕ್ಸ್ಟ್ ಗ್ರಾಜುಯೇಷನ್ ಸರ್ಟಿಫಿಕೇಟ್ ನಂಬರ್, ನಿಮ್ಮ ರೋಲ್ ನಂಬರ್ ಹಾಕಿ, ಯೂನಿವರ್ಸಿಟಿ ನಂಬರ್ ಇರ್ಬೋದು ಅದು ಕೂಡ ನಡೆಯುತ್ತೆ. ಯಾವ ಡೇಟ್ ನಂದು ನಿಮ್ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದನ್ನ ಬರೀರಿ. ಯಾರು ಕೊಟ್ಟಿದ್ದಾರೆ ನಿಮ್ಗೆ ಸರ್ಟಿಫಿಕೇಟ್ ಅನ್ನ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ ಅದು, ಅದನ್ನ ಬರೀರಿ. ಓಕೆ, ಆಮೇಲೆ ಹೈಯರ್ ಕ್ವಾಲಿಫಿಕೇಶನ್ ಏನಾದ್ರು ಮಾಡ್ತಾ ಇದ್ರೆ ನೀವು, ಉದಾಹರಣೆಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಬರೀರಿ. ಓಕೆ, ಸೊ ಇಲ್ಲಿ ನೀವಿನ್ನೂ ಪಾಸ್ ಆಗಿರಲಿಲ್ಲ ಅಂದ್ರೆ ಇದನ್ನೆಲ್ಲ ತುಂಬುವಂತ ಮಾಹಿತಿ ಇರಲ್ಲ, ಅಲ್ಲಿ ಜಸ್ಟ್ ಪರ್ಸ್ಯೂಯಿಂಗ್ ಅಂತ ಇರುತ್ತೆ. ಓಕೆ, ನಾವು ಹಿಂದೆ ಅದ್ರ ಬಗ್ಗೆ ಕೇಳಿರ್ತಾರೆ, ಅದನ್ನ ತುಂಬಿದಾಗ ಗೊತ್ತಾಗಿರುತ್ತೆ ಅಲ್ಲಿ, ಅದರ ಆಧಾರದಲ್ಲಿ ಅದನ್ನ ತುಂಬಿಕೊಳ್ಳಿ. ಫೈನಲ್ ಇಯರ್ ಸ್ಟೂಡೆಂಟ್ಗೆ ಅಷ್ಟೆಲ್ಲ ಮಾಹಿತಿ ಇರಲ್ಲ. ನೆಕ್ಸ್ಟ್ ಇನ್ನು ನೀವು ನಿಮ್ಮ ಫೋಟೋ, ನಿಮ್ಮ SSLC ಫೋಟೋ ಅಪ್ಲೋಡ್ ಮಾಡಿದಿರಿ, ಸೈನ್ ಅಪ್ಲೋಡ್ ಮಾಡಿದಿರಿ, SSLC ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೈನಲ್ ಮೆಟ್ರಿಕ್ಯುಲೇಷನ್ ಅಂದ್ರೆ SSLC ಇದು, ಅಥವಾ LC ಅಂತ ಒಂದು ಕೊಡ್ತಾರೆ, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಂತ, ಅದನ್ನು ಕೂಡ ಅಪ್ಲೋಡ್ ಮಾಡಬಹುದು. ಬಟ್ ಅದೇನ್ ಬೇಡ, SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. ಇಲ್ಲಿ PDF ಫೈಲ್ ಇರಬೇಕು, ಅದು JPG ಅಲ್ಲ. ಓಕೆ, JPG ಅಲ್ಲ, PDF ಫೈಲ್ ಇರಬೇಕು. 1 MB ಗಿಂತ ಕಡಿಮೆ ಇರಬೇಕು ಸೈಜು, ನೀವು ಕಂಪ್ಯೂಟರ್ ಸೆಂಟರ್ ಅವ್ರು ಮಾಡ್ಕೊಡ್ತಾರೆ. ಹಾಗೆ ಗ್ರಾಜುಯೇಷನ್ ಪಾಸ್ ಆಗಿದ್ರೆ ಅದ್ರ ಮಾರ್ಕ್ಸ್ ಕಾರ್ಡ್ ಅನ್ನ ಹಾಕಿರಿ. ಪಾಸ್ ಆಗಿರಲಿಲ್ಲ ಅಂತ ಅಂದ್ರೆ ಈ ಯಾವ ಸೆಮ್ ನಲ್ಲಿ ಮಾಡ್ತಾ ಇದ್ರೆ ಅದನ್ನ ಹಾಕಿ, ನೋ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಫೋಟೋ ID ಕಾರ್ಡ್, ನೀವು ಯಾವ್ದು ಕೊಡೋರಿದ್ರಿ, ವೋಟರ್ ID ಕೊಡೋರಾ, ಪ್ಯಾನ್ ಕಾರ್ಡ್ ಕೊಡೋರಾ, ಪಾಸ್ಪೋರ್ಟ್ ಕೊಡ್ತೀರಾ, ಡ್ರೈವಿಂಗ್ ಲೈಸೆನ್ಸ್ ಕೊಡ್ತೀರಾ, ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ. ಇವು ಮೂರು ಕೂಡ PDF ಫಾರ್ಮ್ ನಲ್ಲೇ ಇರಬೇಕು, ನೆನ್ಪಿಟ್ಕೊಳ್ಳಿ. ಅಪ್ಲೋಡ್ ಮಾಡಿದ ನಂತರ ಒಂದ್ಸಾರಿ ವ್ಯೂ ಮಾಡಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಈ ಆಪ್ಷನ್ ಕೊಟ್ಟಿದ್ದಾರೆ ನೋಡೋಕೆ. ಅಪ್ಲೋಡ್ ಆದ ನಂತರ ಈ ಆಪ್ಷನ್ ಬರುತ್ತೆ, ಅದನ್ನ ಚೆಕ್ ಮಾಡಿ ಒಂದ್ಸಾರಿ ನೋಡ್ಕೊಂಡು ಪ್ರತಿಯೊಂದನ್ನ. ಅದಾದ್ಮೇಲೆ ಫಾದರ್ ಅವರ ನ್ಯಾಷನಾಲಿಟಿ, ನಿಮ್ ತಂದೆ ಯಾವ ದೇಶದವ್ರು ಅದನ್ನ ಬರೀರಿ. ಮ್ಯಾಕ್ಸಿಮಮ್ ಎಲ್ಲ ಇಂಡಿಯಾದವ್ರು ಇರ್ತಾರೆ. ಫಾದರ್ ಪ್ರೊಫೆಷನ್ ಏನ್ ಕೆಲಸ ಮಾಡ್ತಾ ಇದಾರೆ ಅವ್ರ ಅಡ್ರೆಸ್ ಅನ್ನ ಹಾಕಿ ಇಲ್ಲಿ. ಓಕೆ, ಅದಾದ್ಮೇಲೆ ಅವರ ಒಂದು ಆದಾಯವನ್ನ ಕೂಡ ಬರೀರಿ, ಯಾವ್ದು ನಿಮ್ ತಂದೆಯವರ ಆದಾಯ ಎಷ್ಟಿದೆ ಪ್ರತಿ ವರ್ಷ. ಅದಾದ್ಮೇಲೆ ತಾಯಿಯವ್ರದ್ದು ಬರುತ್ತೆ, ತಾಯಿಯವ್ರದ್ದು ಕೂಡ ಮಾಹಿತಿಯನ್ನ ಕೊಡಿ, ಇಲ್ಲಿ ಅಡ್ರೆಸ್ ಕೊಡಿ. ಅವ್ರದ್ದು ತಂದೆದು ಮತ್ತು ತಾಯಿದು ಅಡ್ರೆಸ್ ಸೇಮ್ ಇದ್ರೆ ಸೇಮ್ ಅಂತ ಕೊಟ್ಬಿಡಿ, ನೋ ಪ್ರಾಬ್ಲಮ್. ಫಾದರ್ ಅಡ್ರೆಸ್ ಅಂತ ಹಾಕಿಬಿಡಿ, ಇಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ. ಆಮೇಲೆ ಎಂಪ್ಲಾಯ್ಮೆಂಟ್ ಸ್ಟೇಟಸ್, ನಿಮ್ಮದು ಸದ್ಯಕ್ಕೆ ಉದ್ಯೋಗ ಮಾಡ್ತಾ ಇದ್ರೆ ಎಸ್ ಅಂತ ಹಾಕಿ. ಪ್ರೈವೇಟ್ ನಲ್ಲಿ, ನಾನು ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಪ್ರಾಂಜಯ IS ನಲ್ಲಿ, ಇಲ್ಲ ಅಂದ್ರೆ ನೋ ಅಂತ ಬರೀರಿ. ಹ್ಯಾವ್ ಯು ಎವರ್ ಬೀನ್ ಎಂಪ್ಲಾಯ್ಡ್ ಅಂತ ಕೇಳ್ತಾ ಇದಾರೆ, ಅಂದ್ರೆ ನೀವು ಸರ್ಕಾರಿಯಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅಂತ ಕೇಳ್ತಾ ಇದಾರೆ. ಎಸ್ ಇದ್ರೆ ಎಸ್ ಹಾಕಿ, ಎಸ್ ಅಂತ ಇದ್ರೆ ಗೌರ್ಮೆಂಟ್ ಮತ್ತೆ ಕೆಳಗಡೆ ಆಪ್ಷನ್ ಕೊಡುತ್ತದೆ ನಿಮಗೆ, ಅದನ್ನ ಕೊಡ್ತಾ ಹೋಗಿ. ಇಲ್ಲ ನೀವು ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ, ಉದಾಹರಣೆಗೆ ನಾವು ವರ್ಕ್ ಮಾಡ್ತಾ ಇದೀನಿ ಪ್ರೈವೇಟ್ ಆಗಿ, ಸೊ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಓಕೆ, ಸೊ ಇಲ್ಲಿ ನೋಡಿ ಉದಾಹರಣೆಗೆ ಪ್ರೈವೇಟ್ ನಮ್ದು, ಎಸ್ ನಾನು ಪ್ರೈವೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡಿಲ್ಲ ಹಿಂದೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಎಕ್ಸಾಂಪಲ್. ಈಗ ಡೆಸಿಗ್ನೇಷನ್, ಈಗ ನಾವು ಏನು ಉದ್ಯೋಗದಲ್ಲಿ ಇದೀರಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದ್ರೆ ನಿಮ್ದು ಮಂತ್ಲಿ ಇನ್ಕಮ್ ನಿಮ್ದು ಎಷ್ಟು ಬರ್ತಾ ಇದೆ, ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ. ಆಮೇಲೆ ನಿಮ್ದು ಇದು ಪರ್ಮನೆಂಟ್ ಉದ್ಯೋಗನ ಅಥವಾ ಟೆಂಪ್ರರಿ ಉದ್ಯೋಗನ, ಆಮೇಲೆ ಎಲ್ಲಿ ನೀವು ವರ್ಕ್ ಮಾಡ್ತಾ ಇರೋಂಥ ಸಂಸ್ಥೆ ಹೆಸರು ಏನಾಗಿರ್ಬೋದು, ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಏನಿದೆ ನಿಮ್ಮ ಸಂಸ್ಥೆ ಅಂತ ಕೇಳ್ತಾರೆ, ಅದನ್ನೆಲ್ಲ ತುಂಬಿಕೊಳ್ಳಿ. ನೆಕ್ಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ಮಾಹಿತಿ ಬರುತ್ತೆ, ಈ ತರ ಆಪ್ಷನ್ಸ್ ಇರುತ್ತೆ ಅಲ್ಲಿ.
ತುಂಬೋದು. ಈಗ ಎಕ್ಸಾಮಿನೇಷನ್ ಇನ್ಫಾರ್ಮೇಶನ್ ತುಂಬುವಾಗ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಹ್ಯಾವ್ ಯು ಎವರ್ ಬೀನ್ ಡಿವಾರ್ಡ್ ಫ್ರಮ್ UPSC ಇಂದ ಯಾವತ್ತಾದ್ರೂ ನೀವು ಬ್ಯಾನ್ ಆಗಿದ್ರ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಂತ ಬರೀರಿ, ನೀವೇನ್ ಬ್ಯಾನ್ ಆಗಿರಲ್ಲ. ಬ್ಯಾನ್ ಆಗಿರೋರು ಯಾರಾದ್ರು ಇದ್ರೆ ಎಸ್ ಅಂತ ಹಾಕಿರಿ. ಓಕೆ, ಸೊ ಇನ್ ಮುಂದೆ ಇಲ್ಲಿ ಕೇಳ್ತಾ ಇದ್ರೆ ನೀವು ಹಿಂದೆ ಅಪಿಯರ್ ಆಗಿದ್ರೆ UPSC ಗೆ ಅಂತ ಕೇಳ್ತಾ ಇದ್ರೆ ಎಸ್ ನಾನು ಅಪಿಯರ್ ಆಗಿದ್ದೆ, ಸೊ ನಾನು ಎಸ್ ಅಂತ ಹಾಕಿದ್ರಿ. ನೀವು ಆಗಿಲ್ಲ ಅಂದ್ರೆ ನೋ ಅಂತ ಹಾಕಿ. ಸೊ ಯಾವ್ದಕ್ಕೆ ಅಪಿಯರ್ ಆಗಿದ್ರೆ ಮೇನ್ಸ್ ಬರ್ದಿರೋರು ಮೇನ್ಸ್ ವರ್ಗು ಹಾಕಿ, ಬಟ್ ನಾನು ಪ್ರಿಲಿಮ್ಸ್ ಮಾತ್ರ ಬರ್ದಿರೋ ಪ್ರಿಲಿಮ್ಸ್ ಅಂತ ಹಾಕಿದೀನಿ ಇಲ್ಲಿ. ಸೊ 2021 ಪ್ರಿಲಿಮ್ಸ್ ಬರೆದಿದ್ರೆ 2022 ಅಂತ ಇಲ್ಲಿ ತುಂಬಬೇಕು. ಓಕೆ, ಸೊ ನೆಕ್ಸ್ಟ್ ರೋಲ್ ನಂಬರ್ ಇಲ್ಲಿ 2 ಸಾರಿ ಕೊಟ್ಟಿರಿ ಇದಕ್ಕೆ. ಸೊ ನೆಕ್ಸ್ಟ್, ಹ್ಯಾವ್ ಯು ಎವರ್ ಅಕ್ಸೆಪ್ಟೆಡ್ ಅಲೋಕೇಶನ್ ಆಫ್ ಸರ್ವಿಸ್ ಆರ್ ಪೋಸ್ಟ್? ನೀವು ಹಿಂದೆ UPSC ಇಂದ ಅಪ್ಲಿಕೇಶನ್ ಹಾಕಿದಾಗ ಸರ್ವಿಸ್ ಪೋಸ್ಟ್ಗೆ ನಿಮ್ಮನ್ನ ಸೆಲೆಕ್ಷನ್ ಮಾಡಲಾಗಿತ್ತ ಅಂತ ಕೇಳ್ತಾ ಇದ್ರೆ ನಮ್ಮನ್ನು ಮಾಡಿಲ್ಲ ಹಿಂದೆ, ಸೊ ನೋ ಅಂತ ಹಾಕಿದ್ದೀನಿ ಇಲ್ಲಿ. ಅದಾದ ನಂತರ ನಿಮ್ಮ ಒಂದು ಸಾಧನೆಗಳು, ಪ್ರೈಸಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪೊಸಿಷನ್ಸ್, ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನೇನಂತ ಇದೆಯಲ್ಲ ಅದನ್ನೆಲ್ಲ ತುಂಬೋದು ಹೇಗೆ ಅಂತ ನಾನು ಈಗಾಗಲೇ ಹಿಂದೆ ಹೇಳ್ಕೊಟ್ಟಿದ್ದೀನಿ. ಅದನ್ನ ಪ್ರಕಾರ ತುಂಬಿ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಲ್ಯಾಂಗ್ವೇಜ್ ಬಗ್ಗೆ ಕೇಳ್ತಾ ಇದ್ದಾರೆ. ನಿಮ್ಗೆ ಯಾವ್ದಾದ್ರು ಭಾರತದ ಬೇರೆ ಬೇರೆ ಲ್ಯಾಂಗ್ವೇಜ್ ನಿಮಗೆ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ವಾಟ್ ಲ್ಯಾಂಗ್ವೇಜಸ್ ಕ್ಯಾನ್ ಯು ರೀಡ್, ರೈಟ್, ಸ್ಪೀಕ್ ಅಂತ ಅದನ್ನ ಒಂದ್ಸಾರಿ ತುಂಬಿಕೊಂಡು ಇಲ್ಲಿ ನೀವು ಹಾಕಬೇಕಾಗತ್ತೆ. ಉದಾಹರಣೆಗೆ ಇಲ್ಲಿ ರೀಡ್ ಓನ್ಲಿ ಅಂತ ನನಗೆ ಯಾವುದೂ ಇಲ್ಲ, ಅದನ್ನ ನಾನು ಬಿಟ್ಟಿದ್ದೀನಿ. ಸೊ ಸ್ಪೀಕ್ ಓನ್ಲಿ ನನಗೆ ತೆಲುಗು ಬರುತ್ತೆ ಮಾತಾಡೋಕೆ. ಸ್ಪೀಕ್ ಅಂಡ್ ರೀಡ್ ಹಿಂದಿ ಬರುತ್ತೆ ನನಗೆ. ರೀಡ್, ರೈಟ್ ಅಂಡ್ ಸ್ಪೀಕ್ ಹಿಂದಿ ಬರುತ್ತೆ. ಎಕ್ಸಾಮಿನೇಷನ್ ಪಾಸ್ ಯಾವ್ದು ಪಾಸ್ ಆಗಿದ್ದೀನಿ, 10th ಪಾಸ್ ಆಗಿದ್ದೀನಿ ನಾನು ಹಿಂದಿನಲ್ಲಿ. ಅದಕ್ಕೋಸ್ಕರ ಅದನ್ನೊಂದು ಹಾಕಿ ಏನ್ ಮಾಡ್ಬೇಕು, ಆಡ್ ಅಂತ ಒತ್ತಬೇಕು. ಓಕೆ, ಅದನ್ನ ತುಂಬಿದ ನಂತರ ಆಡ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗಿ. ಇಲ್ಲಾಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡುವಾಗ. ಸೊ ಇದನ್ನೆಲ್ಲ ತುಂಬಿದ ನಂತರ ನಿಮಗೆ ಇವೆಲ್ಲಾನು ಈ ತರ ಗ್ರೀನ್ ಕಲರ್ ನಲ್ಲಿ ತುಂಬುತ್ತೆ. ಓಕೆ, ಈ ತರ ಗ್ರೀನ್ ಕಲರ್ ನಲ್ಲಿ ತುಂಬಿದ ಮೇಲೆ ಮುಂದಕ್ಕೆ ಬನ್ನಿ. ಮುಂದಕ್ಕೆ ಬಂದ ನಂತರ ಇಲ್ಲಿ ಸೊ ಫಸ್ಟ್ ಪಾರ್ಟ್ ನಿಮ್ದು ಅಪ್ಡೇಟ್ ಆರ್ ಎಡಿಟ್ OTR ಅಂತ ಕೊಡುತ್ತೆ, ಅದು ಆಗಿರುತ್ತೆ. ಅದಾದ ನಂತರ ನಿಮ್ದು ಅಪ್ಲೈ ನೋಟಿಫಿಕೇಶನ್ ಅಂತ ಕೇಳುತ್ತೆ, ಅಲ್ಲಿ ಹೋಗಿ. ಸೊ ಅಲ್ಲಿ ಬಂದ ನಂತರ ಸೊ ಎಸ್ ಅಂತ ಹಾಕಿದ್ದಾನೆ. ಎಲ್ಲ ಡೀಟೇಲ್ಸ್ ನ ಓದ್ಕೊಂಡ ನಂತರ ಈ ತರ ಒಂದ್ಸಾರಿ ತೋರಿಸುತ್ತೆ, ನಿಮ್ಮೆಲ್ಲ ಡೀಟೇಲ್ಸ್ ನ ತೋರಿಸುತ್ತೆ. ಇದನ್ನ ಒಂದ್ಸಾರಿ ವೀವ್ ಅಂತ ಒತ್ತಿ ತೋರಿಸುತ್ತದೆ. ಎಲ್ಲ ತೋರಿಸ್ಕೊಂಡ ನಂತರ ನಾನು ಅದಕ್ಕೆ ಡಿಕ್ಲರೇಷನ್ಗೆ ಓಕೆ ಅಂತ ಕೊಡಿ. ಆಮೇಲೆ ನಿಮ್ಮ ಮಾಹಿತಿನ ಈ ತರ ಮತ್ತೊಮ್ಮೆ ತೋರಿಸುತ್ತದೆ. ಎಲ್ಲ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಅದನ್ನ. ಓಕೆ, ಸೊ ಇಲ್ಲಿ ಏನೇನು ತುಂಬಬೇಕು, ವೆರಿ ಇಂಪಾರ್ಟೆಂಟ್ ಇದು. ಸೊ ಸಿಟಿಜನ್ಶಿಪ್ ಈಗಾಗಲೇ ಹಾಕಿರ್ತೀರಿ, ಇಂಡಿಯಾ ಅಂತ ತಗೊಂಡಿರುತ್ತೆ. ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳ್ತಾ ಇದ್ದಾರೆ, ಅದರ ಪ್ರಕಾರ ಹಾಕಿ. ಆಮೇಲೆ ನೀವು PW ಕ್ಯಾಂಡಿಡೇಟ್ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ, ಅದರ ಪ್ರಕಾರ ಹಾಕಿ. ನಿಮ್ದು ಕ್ಯಾಟಗರಿನಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಜನರಲ್ ಇದ್ರೆ ಜನರಲ್ ಅಂತ ತಗೊಳ್ಳಿ, ಅಥವಾ ನಿಮ್ದು ಯಾವ್ದಾದ್ರು ಬೇರೆ ಇದ್ರೆ ಅದನ್ನ ಪ್ರಕಾರ ಹಾಕಿ ಅದರ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಾದ್ರೆ ಸರ್ ಎಲ್ಲಿ ನಮ್ಮ ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು? EWS ಇರ್ಬೋದು, ಆಮೇಲೆ OBC ಇರ್ಬೋದು, ಹಿಂದೆನೆ ಕೇಳಿರುತ್ತೆ, ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ಸೆಲೆಕ್ಟ್ ಯುವರ್ ಎಜುಕೇಶನ್ ಕ್ವಾಲಿಫಿಕೇಶನ್, ಆಲ್ರೆಡಿ ಪಾಸ್ ಡಿಗ್ರಿ ಆರ್ ಇಕ್ವಿವೆಲೆಂಟ್ ಎಕ್ಸಾಮಿನೇಷನ್, ಈಗಾಗಲೇ ಪಾಸ್ ಆಗಿದ್ರೆ ಅದನ್ನ ಪಾಸ್ ಅಂತ ಹಾಕಿರಿ. ಇಲ್ಲ ಅಂತ ಅಂದ್ರೆ ಅದನ್ನ ಇಲ್ಲ ಅಂತ ಕೊಟ್ಟಿರಿ. ಓಕೆ, ಸೆಲೆಕ್ಟ್ ಯುವರ್ ಡಿಗ್ರಿ ಸಬ್ಜೆಕ್ಟ್ ಇನ್ ಗ್ರಾಜುಯೇಷನ್ ಅಂತ ಕೇಳ್ತಾ ಇದೆ. ಸೊ ಅದರ ಆಧಾರದಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವ್ದನ್ನ ಮಾಡ್ಕೊಂಡಿದ್ರಿ ಅದನ್ನ, ಯಾವ ಡಿಗ್ರಿನಲ್ಲಿ ಯಾವ್ದು ಮಾಡ್ತಾ ಇದೀರಿ ಅದನ್ನ. ಆಮೇಲೆ ನಿಮ್ಮ ಅಡ್ರೆಸ್ಸು, ಡಿಸ್ಟ್ರಿಕ್ಟು, ಪಿನ್ ಕೋಡ್, ಫೋನ್ ನಂಬರ್ ಎಲ್ಲ ಕೇಳ್ತಾ ಇದೆ, ಅದನ್ನ ಕೊಟ್ಟಿರಿ. ನೆಕ್ಸ್ಟ್ ಫೋನ್ ನಂಬರ್ ಕೊಡದೇ ಇದ್ರು ಕೂಡ ನಡೆಯುತ್ತೆ ಅಡ್ರೆಸ್ಗೆ. ನೆಕ್ಸ್ಟ್ ಬಂದಾಗ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ, ಫಾರ್ ವಿಚ್ ಎಕ್ಸಾಮಿನೇಷನ್ ಯು ಲೈಕ್ ಟು ಬಿ ಕನ್ಸಿಡರ್ಡ್, ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನೋಡಿ ನಿಮಗೆ 3 ಆಪ್ಷನ್ ಕೊಡುತ್ತೆ UPSC. ಒಂದು ಬರೀ ಸಿವಿಲ್ ಸರ್ವಿಸ್ಗೆ ಅಪ್ಲೈ ಮಾಡ್ತೀರಾ, ಅಥವಾ ಫಾರೆಸ್ಟ್ ಸರ್ವಿಸ್ ಕೂಡ ಅಪ್ಲೈ ಮಾಡ್ತೀರಾ, ಅಥವಾ ಸಿವಿಲ್ ಸರ್ವಿಸ್ ಅಂಡ್ ಫಾರೆಸ್ಟ್ ಸರ್ವಿಸ್ ಎರಡಕ್ಕೂ ಕೂಡ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ನೋಡಿ, ಯಾರು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದೀರಿ, ನೀವೇನಾದ್ರೂ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರು ಇದ್ರೆ ನಿಮಗೆ ಫಾರೆಸ್ಟ್ ಸರ್ವಿಸ್ಗೆ ಮಾತ್ರ ಅಪ್ಲೈ ಮಾಡೋ ಅವಕಾಶ ಸಿಗುತ್ತೆ, ಗೊತ್ತಿರಲಿ. ನೀವೇನಾದ್ರೂ ಇಂಜಿನಿಯರಿಂಗು ಮತ್ತೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರು ಇದ್ರೆ ನೀವು ನಿಮ್ಮ ಅಟೆಂಪ್ಟ್ ಅನ್ನ ಸೇವ್ ಮಾಡ್ಕೊಳ್ಳೋಕೆ ಈ ವರ್ಷ ಮಾತ್ರ ಜಸ್ಟ್ ನಾನು ಚೆಕ್ ಮಾಡೋಕೆ ಅಟೆಂಪ್ಟ್ ಕೊಡ್ತಾ ಇದ್ದೀನಿ ಸರ್ ಅಂತ ನೀವೇನಾದ್ರೂ ಇದ್ರೆ, ಓಕೆ, ಸೀರಿಯಸ್ ಆಗಿ ಏನಾದ್ರು ಕೊಡ್ತಾ ಇಲ್ಲ ನೀವು, ಜಸ್ಟ್ ಫಾರ್ ಏನದು ಅಟೆಂಪ್ಟ್ಗೋಸ್ಕರ ಕೊಡ್ತಾ ಇದೀನಿ ಅಂತ ಅಂದ್ರೆ ಇದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್, ನೀವೇನ್ ಸೆಲೆಕ್ಟ್ ಮಾಡ್ಕೊಳ್ಳಿದ್ರಿ ಇಲ್ಲಿ ಫಾರೆಸ್ಟ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಈ ವರ್ಷ ಎಕ್ಸಾಮ್ ನ ಬರೀಬಹುದು ನೀವು. ನಿಮ್ಮ ಅಟೆಂಪ್ಟ್ ಫಾರೆಸ್ಟ್ ಸರ್ವಿಸ್ಗೆ ಕನ್ಸಿಡರ್ ಆಗುತ್ತೆ, ಸಿವಿಲ್ ಸರ್ವಿಸ್ಗೆ ಕನ್ಸಿಡರ್ ಆಗಲ್ಲ, ನೆನ್ಪಿಟ್ಕೊಳ್ರಿ. ನೀವು ಸಿವಿಲ್ ಸರ್ವಿಸ್ ಅಂತ ಹಾಕಿದ್ರೆ ಸಿವಿಲ್ ಸರ್ವಿಸ್ಗೆ ಕನ್ಸಿಡರ್ ಆಗುತ್ತೆ ಅಟೆಂಪ್ಟ್. 6 ಅಟೆಂಪ್ಟ್ ಇದ್ರೆ 6 ಅಟೆಂಪ್ಟ್ಸ್ ಸಿಗುತ್ತೆ ಸಿವಿಲ್ ಸರ್ವಿಸ್. ಫಾರೆಸ್ಟ್ ಸರ್ವಿಸ್ ಇದ್ರೆ ಫಾರೆಸ್ಟ್ ಸರ್ವಿಸ್ಗೆ ಅಟೆಂಪ್ಟ್ ಸಿಗುತ್ತೆ ನಿಮ್ದು. ಸೊ ಈ ವರ್ಷ ನೀವೇನ್ ಮಾಡಬಹುದು, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಅಟೆಂಪ್ಟ್ ಹಾಕಿ ಎಕ್ಸಾಮ್ ಹೋಗಿ ಬರೆದ್ರಿ ಅಂತ ಅಂದ್ರೆ ಮುಂದಿನ ವರ್ಷ ಫ್ರೆಶ್ ಆಗಿ ಸಿವಿಲ್ ಸರ್ವಿಸ್ ಅಂತ ಹಾಕಬಹುದು ನೀವು. ಆಗ ನಿಮಗೆ ಒಂದು ಅಟೆಂಪ್ಟ್ ಸಿಗುತ್ತೆ ಸಿವಿಲ್ ಸರ್ವಿಸ್ಗೆ. ಅಂದ್ರೆ ಸಿವಿಲ್ ಸರ್ವಿಸ್ ನ 6 ಅಟೆಂಪ್ಟ್ ಹಾಗೇನೆ ಉಳಿದಿರುತ್ತೆ, ಗೊತ್ತಿರಲಿ. ಫಾರೆಸ್ಟ್ ಸರ್ವಿಸ್ಗೆ 6 ಅಟೆಂಪ್ಟ್ ಇರುತ್ತೆ ಜನರಲ್ ಕ್ಯಾಟಗರಿ ಅವರಿಗೆ. ನೀವೇನಾದ್ರೂ ಎರಡೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಅನ್ಕೊಳ್ಳಿ, ಸೊ ಒಂದು ಅಟೆಂಪ್ಟ್ ಮಿಸ್ ಆಯ್ತು ಅದರಲ್ಲಿ, ಆ ತರ. ಅರ್ಥ ಆಯ್ತಾ? ಸೊ ನೋಡಿ, ನೀವು ಯಾವ್ದು ಎಕ್ಸಾಮ್ ಬರೆಯೋರಿದ್ದೀರಿ ಅದರ ಪ್ರಕಾರ ಹಾಕಿ. ನಾನು ಜಸ್ಟ್ ಸಿವಿಲ್ ಸರ್ವಿಸ್ ಬರೆಯೋಣಿದ್ದೀನಿ, ಸಿವಿಲ್ ಸರ್ವಿಸ್ ಅಂತ ಹಾಕಿದ್ದೀನಿ. ಆಮೇಲೆ ನಿಮ್ಮ ಅಡ್ರೆಸ್ ಅನ್ನೆಲ್ಲ ಮಾಹಿತಿನ ಇಲ್ಲಿ ಕೆಳಗಡೆ ಕೊಡಿ. ಅದಾದ ನಂತರ ಕಂಟಿನ್ಯೂ ಅಂತ ಒತ್ತಿ. ನೆಕ್ಸ್ಟ್
ಪಾರ್ಟ್ 2 ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಇಲ್ಲಿ. ಸೊ ಕ್ಲೇಮಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂತ ಕೇಳ್ತಾ ಇದೆ. ನೀವೇನಾದ್ರೂ ಏಜ್ ರಿಲ್ಯಾಕ್ಸೇಷನ್ಗೆ ಕ್ಲೇಮ್ ಮಾಡ್ತಾ ಇದ್ರಿ ಅಂತ ಕೇಳ್ತಾ ಇದೆ. ಅಂದ್ರೆ ನೀವೇನಾದ್ರೂ ನಿಮ್ದು ಉದಾಹರಣೆಗೆ ಏಜ್ ಮುಗಿದಿದೆ 32 ಆಗಿದೆ, ಬಟ್ ನೀವು OBC ಬರ್ತಾ ಇದ್ರೆ ಓಕೆ, ಸೊ ನೀವೇನ್ ಮಾಡ್ಬೇಕು, ಎಸ್ ಅಂತ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲ ನಿಮ್ಗೆ ಜಸ್ಟ್ ಜನರಲ್ ಕ್ಯಾಟಗರಿ ಇದೆ ಅಂತಂದ್ರೆ 32 ಕೊಟ್ಕೊಂಡ್ಬಿಡಿ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಅಪ್ಲೋಡ್ ದ ಸರ್ಟಿಫಿಕೇಟ್ ಆಫ್ ಗ್ರಾಜುಯೇಷನ್ ಆರ್ ಇಕ್ವಿವೆಲೆಂಟ್. ಇದನ್ನ ಹಿಂದೆನೆ ಅಪ್ಲೋಡ್ ಮಾಡಿರ್ತೀರಿ ನೀವು, ಅಪ್ಲೋಡ್ ಮಾಡದೇ ಇರೋರು ಮಾಡಿರೋದಿಲ್ಲ. ಯಾಕಂದ್ರೆ ಈಗ ಇನ್ನು ನೀವು ಏನಿರ್ತೀರಿ, ಓದ್ತಾ ಇರ್ತೀರಿ ಡಿಗ್ರಿಗೆ. ಇನ್ನು ಫೋಟೋ ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡ್ ಇಲ್ಲಿ ಹೇಳ್ತಾ ಇದೆ ನಾವು ಕೊಟ್ಟಿರೋ ಮಾಹಿತಿನ ಇದು ತಗೊಂಡಿತ್ತು, ಆಧಾರ್ ಕಾರ್ಡ್ ನಂಬರ್ ಅನ್ನ ತೋರಿಸುತ್ತೆ ಇಲ್ಲಿ. ಆಮೇಲೆ ನಿಮ್ಮ ಗ್ರಾಜುಯೇಷನ್ ಪರ್ಸೆಂಟೇಜ್ ನ ಕೇಳ್ತಾ ಇದೆ. ಓಕೆ, ನಿಮ್ ಪರ್ಸೆಂಟೇಜ್ ನ ಹಾಕಿರಿ. ಇಲ್ಲಿವರೆಗೂ ಎಷ್ಟು ಸಾರಿ ಎಕ್ಸಾಮ್ ಅನ್ನ ಬರ್ದಿದ್ದೀರಿ ಅಂತ ಕೇಳ್ತಾ ಇದೆ. ಸೊ ನಾನು 2 ಸಾರಿ ಬರ್ದಿದೆ, 2 ಸಾರಿ ಅಂತ ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ ಸೆಂಟರ್ ಫಾರ್ ಮೇನ್ಸ್ ಎಕ್ಸಾಮ್ ಅಂತ ಕೇಳ್ತಾ ಇದೆ. ಪ್ರಿಲಿಮ್ಸ್ ಅಲ್ಲ, ಇದು ಮೇನ್ಸ್ ಎಕ್ಸಾಮ್ಗೆ. ಬೆಂಗಳೂರು ಅಂತ ಕೊಡಿ ಕರ್ನಾಟಕದವರು, ಅಥವಾ ಹೈದರಾಬಾದ್ ಕೊಡಿ, ಪುಣೆ ಕೊಡೋರು ಪುಣೆ ಕೊಡಿ, ನಿಮ್ಮ ಆಯ್ಕೆ. ಆಮೇಲೆ ಲ್ಯಾಂಗ್ವೇಜ್ ಮೀಡಿಯಂ ಫಾರ್ ಎಕ್ಸಾಮಿನೇಷನ್ ಫಾರ್ ಪೇಪರ್ 1 to ಪೇಪರ್ 5 ಯಾವ್ದಿದು ಅಂದ್ರೆ GS ಪೇಪರ್ಗಳು, ಎಸ್ಎ, ಎಥಿಕ್ಸ್, GS 1, 2, 3 ಇದನ್ನ ಯಾವ್ದ್ರಲ್ಲಿ ಬರೆಯೋರಿದ್ದೀರಿ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಆಪ್ಷನ್ ಇರುತ್ತೆ, ಕನ್ನಡನೂ ಬರೀಬಹುದು, ಇಂಗ್ಲಿಷು ಬರೀಬಹುದು, ನಿಮ್ಮ ಆಯ್ಕೆ. ಆಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಯಾವ್ದು ಬರೀತೀರಿ ನೀವು ಅಂತ ಕೇಳ್ತಾ ಇದೆ. ಇಲ್ಲಿ ಕೊಡ್ತಾ ಇದ್ದಾರೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಆಪ್ಷನಲ್. ಸೋಶಿಯಾಲಜಿ ಇದ್ರೆ ಸೋಶಿಯಾಲಜಿ, ಕನ್ನಡ ಇದ್ರೆ ಕನ್ನಡ. ಇಲ್ಲಿ ಸೋಶಿಯಾಲಜಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ 2 ಆಪ್ಷನ್ ಸಿಗುತ್ತೆ. ಇಲ್ಲಿ ಕನ್ನಡದಲ್ಲಿ ಕೂಡ ಬರೀಬಹುದು, ಅದನ್ನ ಇಂಗ್ಲಿಷಲ್ಲಿ ಕೂಡ ಬರೀಬಹುದು. ಕನ್ನಡ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ಕೇವಲ ಕನ್ನಡ ಮಾತ್ರ ಸಿಗುತ್ತೆ, ಯಾಕಂದ್ರೆ ಕನ್ನಡ ಭಾಷೆಯನ್ನ ಕನ್ನಡದಲ್ಲಿ ಮಾತ್ರ ಬರೀಬಹುದು, ಹೌದಲ್ವಾ? ಸೊ ಆ ಥರ ಇಲ್ಲಿ ನೋಡಿ ನಾನು ಕೊಟ್ಟಿದ್ದೀನಿ ಬೆಂಗಳೂರು ಕನ್ನಡ, ಅಂದ್ರೆ ನಾನು GS ಮೇನ್ಸ್ ಕೂಡ ನಾನು ಕನ್ನಡದಲ್ಲೇ ಬರೆಯೋಣಿದ್ದೀನಿ. ನೆಕ್ಸ್ಟ್ ಲಿಟ್ರೇಚರ್, ಓಕೆ, ಆಪ್ಷನಲ್ ತಗೊಂಡಿದ್ದೀನಿ. ಆಮೇಲೆ ಕನ್ನಡ ನಾನು ಏನ್ ಬರೆಯೋಣಿದ್ದೀನಿ, ಮೇನ್ಸ್ ಕನ್ನಡ ಲಿಟ್ರೇಚರ್ ಆಪ್ಷನಲ್ ಕೂಡ ಕನ್ನಡದಲ್ಲೇ ಬರೀಬೇಕು. ಆಮೇಲೆ ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ, ಡೂ ಯು ಹೇಲ್ ಫ್ರಮ್ ಅರುಣಾಚಲ್ ಪ್ರದೇಶ್, ಮಣಿಪುರ್, ಮೇಘಾಲಯ ಅಂಡ್ ಮಿಜೋರಾಂ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಆ ರಾಜ್ಯದವರಾಗಿದ್ದೀರಿ, ಆ ರಾಜ್ಯ ಅಂತ ಬರೀರಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಸೊ ನೀವು ಆ ರಾಜ್ಯದವರು ಅಲ್ಲ ಅಂದಾಗ ನೀವು ಒಂದು ಲ್ಯಾಂಗ್ವೇಜ್ ಪೇಪರ್ನ ಬರಿಬೇಕಾಗತ್ತೆ. ಪೇಪರ್ A ಅಂತ ಕರೀತಾರೆ ಅದನ್ನ. ಕನ್ನಡದವರು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ. ಕನ್ನಡದವರು, ನೀವು ಮರಾಠಿಯವರಾಗಿದ್ರೆ ಮರಾಠಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀರಿ, ಹಿಂದಿಯವರಾಗಿದ್ರೆ ಹಿಂದಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀರಿ. ಓಕೆ, ಸೊ ಇದ್ಯಾವ್ದು ಗೊತ್ತಾ, ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್ ಅಂತ ಕರಿತೀವಲ್ವಾ, 300 ಮಾರ್ಕ್ಸ್ಗೆ ಇರುತ್ತೆ. 33% ತಗೊಂಡ್ರೆ ಪಾಸ್ ಆಗ್ತೀವಿ ಇದನ್ನ. ಸೊ ಈ ಎಕ್ಸಾಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದನ್ನ ಅಪ್ಲೈ ಮಾಡಿದ ನಂತರ ಮತ್ತೊಂದ್ ಸಾರಿ ತೋರಿಸುತ್ತೆ ನಿಮ್ಗೆ, ಅದು ನೀವು ಯಾವ್ದಕ್ಕೆ ಅಪ್ಲೈ ಮಾಡಿದ್ರಿ, ಯಾವ ಎಕ್ಸಾಮ್ಗೆ. ಸಿವಿಲ್ ಸರ್ವಿಸ್ಗೆ ಅಪ್ಲೈ ಮಾಡಿದೆ, ನಿಮ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಈ ತರ. ಅದನ್ನ ಒಂದ್ಸಾರಿ ಕನ್ಫರ್ಮ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ, ಅದಾದ್ಮೇಲೆ ನಿಮ್ಗೆ ರಿಜಿಸ್ಟ್ರೇಷನ್ ID ಕೊಡುತ್ತೆ, ನೇಮು, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಅಡ್ರೆಸ್ ಎಲ್ಲ ತೋರಿಸುತ್ತೆ. ಅದನ್ನ ಒಪ್ಕೊಂಡು ಮುಂದಕ್ಕೆ ಹೋಗ್ಬೋದು. ಒಂದ್ಸಾರಿ ಕನ್ಫರ್ಮ್ ಮಾಡ್ಕೊಂಡು ಹೋಗಿ. ನಿಮ್ಮ ಇದನ್ನ ಒಂದ್ಸಾರಿ ಸ್ಕ್ರೀನ್ಶಾಟ್ ಅಥವಾ ಫೋಟೋ ಹೊಡ್ಕೊಂಡು ಚೆನ್ನಾಗಿ ಇಟ್ಕೊಳ್ಳಿ, ಸೇವ್ ಮಾಡ್ಕೊಂಡು. ಓಕೆ, ಇಲ್ಲಿಗೆ ಬಂದ್ರಿ ಅಂತ ಅಂದ್ರೆ ಸೊ ಪಾರ್ಟ್ 1 ಕರೆಕ್ಟ್ ಆಯ್ತು, ಪಾರ್ಟ್ 2 ಕರೆಕ್ಟ್ ಆಯ್ತು ನಿಮ್ದು. ನೆಕ್ಸ್ಟ್ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗತ್ತೆ, DAF ಅನ್ನ. ಓಕೆ, ಸಿವಿಲ್ ಸರ್ವಿಸ್ ಮೇನ್ಸ್ ಎಕ್ಸಾಮ್ಗೆ. ಸೊ ಅದು ನನ್ನ ತುಂಬಾ ಸ್ಲೋ ಇದೆ, ವೆಬ್ಸೈಟ್ ತುಂಬಾ ಸ್ಲೋ ಇರೋ ಕಾರಣಕ್ಕೆ ಇದನ್ನ ಇಲ್ಲಿ ಫಿಲ್ ಮಾಡೋಕ್ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾನು ಸ್ಕ್ರೀನ್ಶಾಟ್ ಹೊಡೆದು ತೋರಿಸ್ತಾ ಇದ್ದೀನಿ ನಿಮಗೆ ಅದನ್ನ. ಸೊ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಇಲ್ಲಿ ಏನು ಬರುತ್ತೆ ಅಂತ ಅಂದ್ರೆ ಈ ತರ, ಲ್ಯಾಂಗ್ವೇಜ್ ಮೀಡಿಯಂ ಫಾರ್ ಇಂಟರ್ವ್ಯೂ. ಇಂಟರ್ವ್ಯೂಗೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ತೀರಿ ಅಂತ ಕೇಳ್ತಾ ಇದೆ. ಸೊ ನೀವು ಇಲ್ಲಿ ಒಂದು ಇಂಗ್ಲಿಷೇ ಕೊಡಬಹುದು, ಇಲ್ಲ ನಿಮ್ಮ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಕೂಡ ನೀವು ಕೊಡಬಹುದು. ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಯಾವ್ದು ಬೇಕು ಅದನ್ನ. ಆಮೇಲೆ ವೆದರ್ ಫಾದರ್ ಅಲೈವ್, ಮದರ್ ಅಲೈವ್ ಅಂತ ಕೇಳ್ತಾ ಇದ್ರೆ ಅಲೈವ್ ಇದ್ರೆ ಅಲೈವ್ ಕೊಡಿ, ಇಲ್ಲ ಅವರು ತಂದೆ ತಾಯಿ ಇಲ್ಲ ಅಂದ್ರೆ ಡಿಸೀಸ್ಡ್ ಅಂತ ಕೊಡಿ ಅದನ್ನ. ಓಕೆ, PWD ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದ್ದಾರೆ, ಎಸ್ ಇದ್ರೆ ಎಸ್, ನೋ ಇದ್ರೆ ನೋ ಅಂತ ಕೊಡಿ. ಆಮೇಲೆ ನೀವು ಡಿಗ್ರಿ ಪಾಸ್ ಆಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ, ಎಸ್ ಸೆಲೆಕ್ಟ್ ಆಗಿದ್ರೆ ಎಸ್ ಅಂತ ಕೊಡಿ. ಇನ್ನು ಪಾಸ್ ಆಗಿಲ್ಲ ಅಂತ ಅಂದ್ರೆ ಓಕೆ, ನೋ ಅಂತ ಕೊಟ್ಟು ಮುಂದಕ್ಕೆ ಹೋಗ್ಬೇಕು ನೀವು. ನೆಕ್ಸ್ಟ್ ಪ್ರಿಫರೆನ್ಸ್ ಅನ್ನ ಕೇಳ್ತಾ ಇದ್ದಾರೆ, ಇಲ್ಲಿ ಯಾವ್ಯಾವ್ದು ಬೇಕು ಪ್ರಿಫರೆನ್ಸ್ ಅದನ್ನ ಕೊಡಿ. 23 ಪ್ರಿಫರೆನ್ಸ್ ಕೊಡಬೇಕು. ಯಾವ ತರ ಕೊಡಬೇಕು, ವೆರಿ ಇಂಪಾರ್ಟೆಂಟ್ ಇದು. ಬರೀ 1 ಅಂತ ಕೊಡೋ ಹಾಗಿಲ್ಲ, 0-1 ಅಂತ ಕೊಡಬೇಕು. ಬರೀ 2 ಕೊಡೋ ಹಾಗಿಲ್ಲ, 0-2 ಅಂತ ಕೊಡಬೇಕು. ನಿಮ್ಗೆ ಯಾವ್ದೋ ಇಷ್ಟ ಇಲ್ಲ ಅನ್ಕೊಳ್ಳಿ, ಅದನ್ನ ಈ ತರ 99 ಅಂತ ಬರಿಬೇಕು, ಗೊತ್ತಿರಲಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಅವರು. ಓಕೆ, 99 ಅಂತ ಬರಿಬೇಕು, ನೀವು ಅದು ತುಂಬುವಾಗ ತೋರಿಸುತ್ತೆ. ಸೊ 01, 02 ದಿಂದ 23 ವರೆಗೂ ಕೊಡಿ, ಅಥವಾ ಯಾವುದೋ ಒಂದು ಪೋಸ್ಟ್ ನಿಮಗೆ ಬೇಡ ಅಂದಾಗ 99 ಅಂತ ಕೊಡಿ ಅದನ್ನ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಅದನ್ನ ತುಂಬಿದ ನಂತರ ಸೋಶಿಯೋ ಎಕನಾಮಿಕ್ ಕ್ವಶನೇರ್ ಅಂತ ಬರುತ್ತೆ. ಕೆಲವೊಂದು ಮಾಹಿತಿ ಕೇಳ್ತಾರೆ, ಇಲ್ಲಿ ಎಲ್ಲಿ ಹುಟ್ಟಿದಿರಿ ಅಂತ ಕೇಳ್ತಾರೆ. ಆಮೇಲೆ ಪ್ಲೇಸ್ ಫೇರ್ ಆಡ್ ಮೋಸ್ಟ್ ಸ್ಕೂಲ್ ಎಜುಕೇಶನ್, ಎಲ್ಲಿ ನಿಮ್ಮ ಎಜುಕೇಶನ್ ಆಗಿದೆ ಅಥವಾ ಯಾವ ತಾಲೂಕಿನಲ್ಲಿ ಆಗಿದೆ. ಆಮೇಲೆ ನಿಮ್ದು ರೆಸಿಡೆನ್ಸ್, ಪ್ಲೇಸ್ ಆಫ್ ರೆಸಿಡೆಂಟ್, ಎಲ್ಲಿ ನೀವು ಇರ್ತೀರಿ ಅಂತ ಕೇಳ್ತಾ ಇದ್ದಾರೆ. ಪ್ಲೇಸ್ ಆಫ್ ಸ್ಟೇ ಫಾದರ್ ಅಂಡ್ ಡ್ಯೂರಿಂಗ್ ಲಾಸ್ಟ್ 15 ಇಯರ್ಸ್, ಕಳೆದ 15 ವರ್ಷದಿಂದ ನೀವು ಎಲ್ಲಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಮತ್ತೆ ಕೆಲವೊಂದು ಮಾಹಿತಿನ ಇಲ್ಲಿ ಕೇಳಿದ್ದಾರೆ ಅವರು, ಜಸ್ಟ್ ಫಾರ್ ಮಾಹಿತಿ ಕಲೆಕ್ಷನ್ಗೋಸ್ಕರ ಮಾತ್ರ ಕೇಳ್ತಾ ಇದ್ದಾರೆ. ಇದನ್ನ ಆರಾಮಾಗಿ ತುಂಬಿ ನೀವು, ನೋ ಪ್ರಾಬ್ಲಮ್. ಯಾವ ಭಾಷೆಯಲ್ಲಿ ಸ್ಕೂಲ್ ಮಾಡಿದ್ರಿ, ಕಾಲೇಜ್ ಯಾವ ಭಾಷೆಯಲ್ಲಿ ಆಗಿತ್ತು ನಿಮ್ದು. ಓಕೆ, ಸೊ ಪ್ರೈವೇಟ್ ಸ್ಕೂಲಾ, ಗೌರ್ಮೆಂಟ್ ಸ್ಕೂಲಾ, ನಿಮ್ದು ಯೂನಿವರ್ಸಿಟಿನ, ಅದನ್ನೆಲ್ಲ ಕೇಳ್ತಾ ಇದ್ದಾರೆ. ಅದನ್ನೆಲ್ಲ ಇಲ್ಲಿ ತುಂಬಿ.
ನೆಕ್ಸ್ಟ್ ಅದಾದ್ಮೇಲೆ ಒಂದು ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ಸೊ ಅಪ್ಲಿಕೇಶನ್ ಒಂದ್ಸಾರಿ ಪ್ರಿವ್ಯೂ ಅಂತ ಕೊಡಿ. ಇದನ್ನ ನೋಡಿದ ನಂತರ ಎಸ್ ಅಂತ ಕೊಟ್ಟು ಪಾರ್ಟ್ 3 ಫೈನಲ್ ಸಬ್ಮಿಟ್ ಕೊಡಿ. ಅದಾದ್ಮೇಲೆ ಈ ತರ ಬರುತ್ತೆ. ನೆಕ್ಸ್ಟ್ ಪೇಮೆಂಟ್ ಮಾಡೋದು ಇದ್ರ ಹಿಂದೆನೆ ಬಂದಿರುತ್ತೆ ಪೇಮೆಂಟ್. ಇದು ಫ್ರೀ ಇರೋರ್ದು ಈ ತರ ಹೋಗಿರುತ್ತೆ. ಸೊ ಆಮೇಲೆ ಎಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತಲ್ಲ ಅಲ್ಲಿ ಪೇಮೆಂಟ್ ಮಾಡಿದ ನಂತರ ಕೊನೆಗೆ ಎಕ್ಸಾಮಿನೇಷನ್ ಸೆಂಟರ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಸೆಂಟರ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ತೋರಿಸುತ್ತೆ ಅದು ನಿಮಗೆ. ಉದಾಹರಣೆಗೆ ನೀವು ಧಾರವಾಡದವ್ರ ಸಮೀಪ ಇದ್ದೀರಿ, ಧಾರವಾಡದಲ್ಲಿ ತೋರಿಸಿದ್ರೆ ಧಾರವಾಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಧಾರವಾಡಲ್ಲಿ ತೋರಿಸ್ತಾ ಇಲ್ಲ ಅಂದ್ರೆ ಅದರ ಅರ್ಥ ಏನು, ಧಾರವಾಡ ಸೀಟ್ ಫುಲ್ ಆಗಿದೆ ಅಂತ ಅರ್ಥ. ಆದಷ್ಟು ಬೇಗ ಅಪ್ಲಿಕೇಶನ್ ಫಿಲ್ ಮಾಡಿ, ಧಾರವಾಡ ಸಿಗುತ್ತೆ ನಿಮಗೆ. ಸೊ ಅದಾದ್ಮೇಲೆ ಡಿಕ್ಲರೇಷನ್ ಕೊಡಿ. ಓಕೆ ಅಂತ ಕೊಟ್ಟ ನಂತರ ನಿಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗುತ್ತೆ. ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಓಕೆ, ಇದನ್ನೆಲ್ಲ ಓದ್ಕೊಂಡು ಒಂದ್ಸಾರಿ ಅಗ್ರಿ ಕೊಟ್ಟ ನಂತರ ನಿಮಗೆ UPSC ಇಮೇಲ್ ಮುಖಾಂತರ ಕೂಡ ಮಾಹಿತಿನ ಕಳಿಸಿ ಕೊಡುತ್ತೆ. ಅರ್ಥ ಆಯ್ತಾ? ಸೊ ಸ್ವಲ್ಪ ಸರ್ವರ್ ತುಂಬಾ ಬ್ಯುಸಿ ಇದೆ ಅನಿಸ್ತಾ ಇದೆ. ಆ ಕಾರಣಕ್ಕೆ ಬೆಳಗ್ಗೆ ಬೇಗ ಎದ್ದು ಅಥವಾ ಮಧ್ಯಾಹ್ನದ ಟೈಮಲ್ಲಿ ಅಥವಾ ರಾತ್ರಿ 11-12 ಟೈಮಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ತುಂಬಾ ಅನುಕೂಲ. ಮೊಬೈಲಲ್ಲಿ ಕೂಡ ಹಾಕ್ಬೋದು ಇದನ್ನ, ಇಲ್ಲ ನೀವು ಲ್ಯಾಪ್ಟಾಪ್ ನಲ್ಲಿ ಕೂಡ ಹಾಕ್ಬೋದು, ಇಲ್ಲ ಕಂಪ್ಯೂಟರ್ ಸೆಂಟರ್ಗಳಿಗೂ ಕೂಡ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಈ ಸಾರಿ. ನೋಡಿಕೊಂಡು ಸ್ವಲ್ಪ ಗಮನ ಇಟ್ಕೊಂಡು ಮೊದಲೇ ಅಡ್ವಾನ್ಸ್ ಆಗಿ ರೆಡಿ ಆಗಿ ಹೋಗಿ ಅಪ್ಲಿಕೇಶನ್ ಫಿಲ್ ಮಾಡಿ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್.